ಅದೇ ಈಗ ನೀವೇನು ಹೇಳಿದಿರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಅಂಜನಾಪುರ ಉಪವಿಭಾಗಕ್ಕೆ ವಕ್ಕರಿಸಿ ಕೂತಿವೆ ಅನಿಷ್ಟಗಳು. ಆಫೀಸಿಗೂ ಬರಲ್ಲ, ಫೋನಿಗೂ ಸಿಗಲ್ಲ ಇಲ್ಲಿನ ಅಧಿಕಾರಿಗಳು. ಫುಲ್ ಕಲೆಕ್ಷನ್ಗೆ ನಿಂತ ಎಇಇ ನರೇಂದ್ರ ಕುಮಾರ್, ಎಇ ಶಿಲ್ಪಾ. ಇದು ಅಂಜನಾಪುರ ಬಿಬಿಎಂಪಿ ಉಪವಿಭಾಗದ ಕಚೇರಿ. ಇಲ್ಲಿ ಎಂಥ ಎಮರ್ಜೆನ್ಸಿ ಇದ್ರೂ ನಿಮಗೆ ಇಲ್ಲಿನ ಅಧಿಕಾರಿಗಳು ಕೈಗೆ ಸಿಗಲ್ಲ. ಇಲ್ಲೊಬ್ಬ ಕಡು ಭ್ರಷ್ಟ ಅಧಿಕಾರಿ ಸುಮಾರು ವರ್ಷಗಳಿಂದ ಗೂಟ ಹೊಡೆದುಕೊಂಡು ಕೂತ್ಬಿಟ್ಟಿದ್ದಾನೆ. ಇವನೇ ನೋಡಿ ಎಇಇ ನರೇಂದ್ರ ಕುಮಾರ್. ಈ ಮೇಡಮು ಎಇ ಶಿಲ್ಪಾ. ಇವರ ಫುಲ್ ಟೈಮ್ ಕೆಲಸವೇ ಕಲೆಕ್ಷನ್. ಅನಧಿಕೃತ ಕಟ್ಟಡಗಳೇ ಇವರ ಪಾಲಿನ ಅಕ್ಷಯ ಪಾತ್ರೆಗಳು. ಹಾಗೆ ಒಂದು ನೋಟಿಸ್ ಕೊಡೋದು, ಹಂಗೆ ಕರೆದು ವ್ಯವಹಾರ ಕುದುರಿಸೋದು. ಇವರ ವ್ಯಾಪಾರ ವಹಿವಾಟು ಎಲ್ಲ ಹೋಟೆಲ್ಲುಗಳಲ್ಲೇ. ಹಾಗಾಗಿ ಇವರಿಗೆ ಆಫೀಸ್ಗೆ ಬರೋಕೆ ಟೈಮ್ ಸಾಕಾಗ್ತಿಲ್ಲ. ನನ್ನ ಹೆಸರು ಗೋವಿಂದರಾಜ್ ಅಂತೇಳಿ, ನಾನು ಇದೇ 195 ವಾರ್ಡ್ ಗ್ರಾಮದವನು. ನಾನು ಇವತ್ತು BBMP ಆಫೀಸಿಗೆ ಬಂದಿದ್ದೀನಿ. ಈ ಮಳೆ ಬಂದಿರೋದ್ರಿಂದ ನಿಮಗೆ ಗೊತ್ತಿರೋ ಪ್ರಕಾರ 1-2-3 ಮಳೆ ಬಂದಿದೆ, ಜೋರಾದ ಮಳೆನೇ ಬಂದಿದೆ. ಮಳೆ ಬಂದಾದಮೇಲೆ ಇವ್ರಿಗೆ ಅಧಿಕಾರಿಗಳಿಗೆ AWAEಗೆ ಫೋನ್ ಮಾಡಿದ್ರೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಮೋರಿಗಳೆಲ್ಲ ಬ್ಲಾಕ್ ಆಗಿ ಮೋರಿನೂ ತುಂಬ ಹೋಗ್ಬಿಟ್ಟಿದೆ. ಆ ಮೋರಿ ಇನ್ನೂ 10 ವರ್ಷದಿಂದ ರೆಡಿ ಆಗ್ತಾನೇ ಇದೆ. ಇವ್ರಿಗೆ ಫೋನ್ ಮಾಡಿ ಒಂದು JCB ಕಳಿಸ್ಕೊಡಿ ಅಂತ ಹೇಳಿದ್ರೆ JCB ಇಲ್ಲ ಅಂತ ಹೇಳ್ತಾರೆ. ನಮಗೆ ಹೇಳ್ತಾರೆ ಏನಂತ, JCB ಯಾವುದು ನೀವೇ ಇದ್ರೆ ಹೇಳಿ ನಾವು ಅಮೌಂಟ್ ಕೊಡ್ತೀವಿ ಅಂತೇಳಿ. ನಮ್ಗೆ ಯಾವ್ದು ಸಿಗ್ತವೆ? ಇವ್ರಿಗೆ ಹೇಳಿದ್ರೆ ಇವ್ರ ಕೆಲಸ ಏನಿದೆ, ಮತ್ತು ನಾವು ಇವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಇವರು ಸ್ಪಾಟ್ಗೂ ಬರೋದಿಲ್ಲ. ಸರ್ ಯಾರಾದರೂ ಹೇಳಿ, ಬರೀ ಮಾತಲ್ಲೇ ಇವ್ರದ್ದು ಫೋನಲ್ಲೇ ಇವರು ಒಂದೆರಡು ಸತಿ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಫೋನ್ಗೆ ಸಿಗೋದಿಲ್ಲ. ಎಷ್ಟು ಯಾವುದನ್ನ ಒಂದು ಕಂಪ್ಲೇಂಟ್ ಮಾಡಿದ್ರೆ ಈ ಥರ ಏನೋ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಫೋನುಗಳೇ ರಿಸೀವ್ ಮಾಡೋದಿಲ್ಲ. ಆಮೇಲೆ ಸಾರ್ವಜನಿಕರು ಇಲ್ಲಿದೆ ನೋಡಿ, ಸಾರ್ವಜನಿಕರ ಸಂದರ್ಶನ ವೇಳೆ ಸಂಜೆ 3:30ರಿಂದ 5:30 ಅಂತ ಹಾಕಿದ್ದಾರೆ ಬೋರ್ಡು. ಅದು ನಾಮಕಾವಸ್ಥೆ ಅಷ್ಟೇ. ನಾವು ಯಾವ ಟೈಮಿಗೆ ಬಂದ್ರೂ ಒಂದು ತಿಂಗಳಿಂದ ಓಡಾಡ್ತಾ ಇದ್ದೀವಿ ಯಾವುದೋ ಒಂದು ಕಂಪ್ಲೇಂಟ್ ಹಾಕ್ಬಿಟ್ಟು. ಇವರು ಈ ಬರೋದೇ ಇಲ್ಲ, ನಮಗೆ ಸಿಗೋದೇ ಇಲ್ಲ, ಕೈಗೆ ಸಿಗೋದಿಲ್ಲ. ಕೇಳಿದ್ರೆ ಫೋನು ರಿಸೀವ್ ಮಾಡಿಲ್ಲ. ಎಲ್ಲ ಅವ್ರವ್ರಿಗೆ ಯಾವ್ದಾದ್ರು ಬೇಕೋ ಎಲ್ಲ ಡೀಲ್ಗಳು ಮಾಡಿಕೊಂಡು ಹೋಟ್ಲುಗಳು ಮತ್ತೊಂದು ಕಡೆ ಇವರು ಇದು ಮಾಡಿಕೊಂಡು ವ್ಯವಹಾರಗಳು ಮಾಡ್ಕೊತಾರೆ. ಫೋನುಗಳು ಫೋನುಗಳು ಸಿಗೋದಿಲ್ಲ. ಇದ್ರ ಬಗ್ಗೆ ಇದ್ರ ಮೇಲೆ ಅಧಿಕಾರಿಗಳು ಸೂಕ್ತ ಕ್ರಮ ತೊಗೊಬೇಕು. ಇಂಥ ಅಧಿಕಾರಿಗಳು ನಮಗೆ ಬೇಡ. ಯಾಕಂದರೆ ಸಾರ್ವಜನಿಕರ ಹಿತಾಸಕ್ತಿ ಬಯಸೋಕ್ಕೆ ಇವರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಷ್ಟಗಳನ್ನ ಪಾಲನೆ ಮಾಡೋರು ಇವರು ಇಲ್ಲ ಆಗೋದಿಲ್ಲ ಅಂದರೆ ಇವ್ರು ಏನಕ್ಕೆ ನಮಗೆ ಇಂಥ ಅಧಿಕಾರಿಗಳು ನಮಗೆ ಏನಕ್ಕೆ ಬೇಡ ನಮಗೆ. ದಯಮಾಡಿ ಈ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಹೊಸಬ್ರನ್ನ ಯಾರಾದರೂ ಕೆಲಸ ಮಾಡುವಂಥ ದಕ್ಷ ಅಧಿಕಾರಿಗಳನ್ನ ಇಲ್ಲಿ ಹಾಕಿ ಕೆಲಸ ಮಾಡುವಂಥವ್ರನ್ನ ಹಾಕಬೇಕಾಗಿ ನಮ್ಮ ಮನವಿ. ನಮಸ್ಕಾರ. ಇಲ್ಲಿ ಸಾರ್ವಜನಿಕ ಸಂದರ್ಶನಕ್ಕೆ ಅಂತ ಒಂದು ಸಮಯ ನಿಗದಿ ಮಾಡಿ ಬೋರ್ಡ್ ಹಾಕಿದ್ದಾರೆ. ಬಂಡ ಜನ ಈ ಬೋರ್ಡ್ ನೋಡ್ಕೊಂಡು ಹೋಗಬೇಕು ಅಷ್ಟೆ. ಯಾರಾದರೂ ದೂರು ಕೊಟ್ಟರೆ ಇವರಿಗೆ ಅದೇ ಹಬ್ಬ. ಅದೇ ದೂರುಗಳನ್ನೇ ಬಂಡವಾಳ ಮಾಡಿಕೊಂಡು ದುಡ್ಡೆತ್ತಲು ಶುರು ಮಾಡ್ತಾನೆ ಈ ನರೇಂದ್ರ ಕುಮಾರ್ ಮತ್ತೆ ಎಇ ಶಿಲ್ಪಾ. ಒಂದೇ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಪ್ರತಿ ವರ್ಷ ಮಳೆ ಬಂದಾಗಲೂ ಇದೇ ಕತೆ. ಹಾಗಾದ್ರೆ ಪಾಲಿಕೆಯಲ್ಲಿ ಅಷ್ಟೊಂದು ಜನ ಎಂಜಿನಿಯರ್ಗಳು ಏನ್ ಮಾಡ್ತಾರೆ ಅಂದ್ರೆ ಇಂಥ ವಸೂಲಿ ಕೆಲಸ ಮಾಡಿಕೊಂಡು ಇರ್ತಾರಷ್ಟೆ. ಇದರ ಬಗ್ಗೆ JCಯವರನ್ನ ಮಾತಾಡಿಸಿ, ಏನ್ ಸ್ವಾಮಿ ನಿಮ್ಮ ಸಿಬ್ಬಂದಿ ಹಿಂಗೆಲ್ಲ ಅಂದ್ರೆ ಅವರು ಹಿಂಗಂದ್ರು. ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ಈಗಾಗಲೇ ಒಳಾಯುಕ್ತರು ಎಲ್ಲ ಡಿಪಾರ್ಟ್ಮೆಂಟ್ಸ್, ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, BWSSB, ಬೆಸ್ಕಾಮ್ ಅಥವಾ ಇನ್ನಿತರ ಡಿಪಾರ್ಟ್ಮೆಂಟ್ಸ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಮರಗಳು ಬೀಳ್ತವೆ ಅಥವಾ ಎಲೆಕ್ಟ್ರಿಕ್ ಪೋಲ್ ಬೀಳ್ತವೆ ಇಮಿಡಿಯೇಟಾಗಿ ವಿದಿನ್ ಹವರ್ ಅಲ್ಲಿಗೆ ರೀಚ್ ಆಗಿ ಎಲ್ಲ ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅಂತ ಎಲ್ಲರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಈಗಾಗಲೇ ನಮ್ಮ ಡ್ರೈನ್ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಸ್ಟ್ರಾಮರ್ ಡ್ರೈನ್ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ಡ್ರೈನಿಂಗ್ ಕ್ಲೀನಿಂಗಿದು ಆ್ಯನ್ಯುವಲ್ ಮೇಂಟೆನೆನ್ಸಲ್ಲಿ ನಡೀತಾ ಇದೆ. ಈಗ ನೀವೇನು ಸ್ಪೆಸಿಫಿಕ್ಕಾಗಿ ಏನು ಕೇಳಿದ್ರಿ, ಕೇಳೋಂಥದ್ದು ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಕೊಂಡು, ನಾನು ಕೂಡ ಈಗ ನೆಕ್ಸ್ಟ್ 1 or 2 ಡೇಸಲ್ಲಿ ಎಲ್ಲ ನಮ್ಮ ಸಬ್ ಡಿವಿಷನ್ ಎಲ್ಲ ವಿಸಿಟ್ ಮಾಡ್ತೀನಿ. ಅವರ ಆಫೀಸಲ್ಲಿ ಇರ್ತಾರೆ ಅಥವಾ ಅವರ ಆ್ಯಕ್ಟಿವಿಟೀಸ್ ಚಲನವಲನ ಎಲ್ಲವನ್ನು ಗಮನಿಸ್ತೀನಿ. ಮತ್ತು ಸಬ್ ಡಿವಿಷನ್ ಲೆವೆಲಲ್ಲಿ ಕೂಡ ಕಂಟ್ರೋಲ್ ರೂಮ್ಸ್ ಇದೆ. ಎಲ್ಲರೂ ಸಾರ್ವಜನಿಕರಿಗೆ ಏನೇ ಇಶ್ಯೂಸ್ ಆದರೂ ಕೂಡ ಅಲ್ಲಿಗೆ ಕಾಲ್ ಮಾಡ್ಬೋದು.
ಅಥವಾ ಯಾರಾದರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೋ ಅಥವಾ ಚೀಫ್ ಇಂಜಿನಿಯರಿಗೋ ಅಥವಾ ನನ್ನ ಗಮನಕ್ಕೆ ತರ್ಬೋದು. ಮುಂದಿನ ಕ್ರಮ ಏನು ಬೇಕಾಗುತ್ತೆ ನಾವು ತಗೊಳ್ತೀವಿ. ಈಗ ಏನಾಗಿದೆ ಅಂಜನಾಪುರ ಸಬ್ ಡಿವಿಷನ್ AW ನರೇಂದ್ರ ಕುಮಾರ್ ಅಂತ ಹೇಳಿದ್ರು, ಪಬ್ಲಿಕ್ ಫೋನ್ಗೆ ಒಬ್ಬರು ಫೋನು ತೆಗೆಯಲ್ವಂತೆ, ಬ್ಲಾಕ್ ಲಿಸ್ಟ್ ಹಾಕೊಳ್ತಾರಂತೆ. ಈಗ ನಿನ್ನೆ ಮಳೆ ಬಂದಾಗ ಫೋನ್ ಮಾಡಿದ್ರೆ JCB ಎಲ್ಲ ನೀವೇ ಕರ್ಸ್ಕೊಳ್ಳಿ, ನಮ್ಗೆ ಯಾಕೆ ಫೋನ್ ಮಾಡ್ತೀರಾ ಅಂತ ಹೇಳ್ತಾರಂತೆ. ನಮ್ಗೆ ಅನ್ಸಿದ್ದು ಏನಂದ್ರೆ ಈಗ ಅದೇ ಈ ಡ್ರೈನೇಜ್ ಇದೆಲ್ಲ ಆಯ್ತಲ್ಲ, ಕ್ಲೀನಿಂಗ್ ಎಲ್ಲ ಆಯ್ತಲ್ಲ, ಈಗ AW ಇವರು ಇದ್ರಲ್ಲಿ ಅಂಟ್ರಲ್ ಆಗಿರೋದು, ಹಳೆ ಕಲ್ಲು ಹೊಸ ಬಿಲ್ಲು ಅನ್ನೋ ಥರ ಏನಾದ್ರು ಇದು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಪಬ್ಲಿಕ್ ಸುಮ್ಮನೆ ಟಾಕ್. ಯಾಕಂದ್ರೆ ಈಗ ಏನು ಕ್ಲೀನ್ ಮಾಡಿದ್ದಾರೆ ಮತ್ತೆ ಅದೇ ವ್ಯವಸ್ಥೆ ಅಂತ ಅಂದಾಗ ಮತ್ತೆ ಕ್ಲೀನ್ ಮಾಡಿದ್ದೇನು ಉದ್ದೇಶ? ಅದೇ ಈಗ ನೀವೇನು ಹೇಳಿದಿರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು, ಸೊ ನಾನು ವಿಸಿಟ್ ಮಾಡ್ತೀನಿ, ಮತ್ತು ಯಾವುದಾದ್ರೂ ಆ ಥರ ಕಂಪ್ಲೇಂಟ್ಸ್ ಇದ್ದರೆ ನನಗೆ ತಿಳಿಸ್ಬೋದು. ಮತ್ತು ಮೇಂಟೆನೆನ್ಸ್ ಇದ್ದು ರೆಗ್ಯುಲರ್ ಡ್ರೈನ್ ಕ್ಲೀನಿಂಗ್ ಆಗ್ತಾ ಇದೆ. ಆ ಥರ ಏನಾದರೂ ನಿಮ್ಗೆ ಅನಿಸಿದರೆ ಅಥವಾ ಏನಾದರೂ ಮಾಡಿದ್ರಲ್ಲಿ ಏನಾದರೂ ತಪ್ಪಿದೆ ಅಂತ ಅನಿಸಿದ್ರೆ ರಿಟರ್ನ್ ಕಂಪ್ಲೇಂಟ್ ಕೊಡ್ಬೋದು, ನಾವು ಎನ್ಕ್ವೈರಿ ಮಾಡ್ತೀವಿ ಅದ್ರ ಬಗ್ಗೆ ಏನಾದರೂ ಇದ್ದರೆ. ಓಕೆ, ನಿಮ್ಗೆ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಪಬ್ಲಿಕ್ ಕಾಲ್ಸ್ಗಳು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದಾಗ ನೀವು ಅವ್ರಿಗೆ ಅಲ್ಲ, ನಾನು ಇಮಿಡಿಯೇಟ್ ಕಾಲ್ ಮಾಡ್ತೀನಿ. ಈಗ ನೀವು ತಿಳಿಸಿದ್ದೀರ, ಈಗ ಬಂದು ನಾನು ಆಫ್ಟರ್ ದಿಸ್ ನಾನು ಕಾಲ್ ಮಾಡಿ ಅವ್ರಿಗೆ ತಿಳಿಸ್ತೇನೆ, ಈ ಥರ ಇದೆಯಪ್ಪ, ಎಲ್ಲ ಮಳೆ ಸಂದರ್ಭದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಮತ್ತು ಎಲ್ಲೂ ಹೋಗಬಾರ್ದು, ಆಫೀಸಲ್ಲಿ ಇರಬೇಕು ಮತ್ತು ಫೀಲ್ಡಲ್ಲಿ ಕೂಡ ಚೆಕ್ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ. ಆಯ್ತಲ್ಲ, 3 ದಿನ ಚೆಕ್ ಮಾಡಿದ್ವಿ ಆಫೀಸಲ್ಲಿ. ಈಗ ಈವ್ನಿಂಗ್ ಎವ್ರಿ ಡೇ 3:30 to 5:30 ಪಬ್ಲಿಕ್ ಯೂಶಲಿ 3:30 to 5:30 ಇರ್ತದೆ. ಆ ಟೈಮಿಂಗ್ಸ್ ಅಲ್ಲಿ ಅವ್ರ ಮೀಟಿಂಗ್ ಅದು ಇದು ಅಂತಂದಾಗ ಇರ್ಬೋದು. ಒಂದು 10 ದಿವಸದಲ್ಲಿ ಅಟ್ಲೀಸ್ಟ್ ಒಂದು 4-5 ಡೇಸ್ ಆದರೂ ಇರಬೇಕಾಗುತ್ತೆ. ಉಳಿದ ದಿನದಲ್ಲಿ ಹೇಳೋಕ್ಕಾಗೋದಿಲ್ಲ, ಸಡನ್ ಆಗಿ ಏನೋ ಕಂಪ್ಲೇಂಟ್ ಬರ್ಬೋದು, 4 ಗಂಟೆ ಇರ್ಬೋದು, ಹೋಗಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ 50% ಆಫ್ ದ ಟೈಮ್ ಇರಬೇಕು ಆಫೀಸಲ್ಲಿ. ದಟ್ ಈಸ್ ಅ ರೂಲ್. 3:30 to 5:30 ಇರಬೇಕು. ಬಟ್ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕೆಲವೊಂದು ಸತಿ ಮಿಸ್ ಆಗುತ್ತೆ. ಅಟ್ಲೀಸ್ಟ್ ಒಂದು 50% ಆಫ್ ಟೈಮ್ ಇರಲೇಬೇಕು. ನಾವು ಬೆಳಗ್ಗೆ 3-4 ಸತಿ ಫೋನ್ ಮಾಡಿದ್ವಿ. ಇಲ್ಲ, ನಾನು ಮಾತಾಡ್ತೀನಿ, ಅವರು ಎಲ್ಲ ಆಫೀಸರ್ಸ್ಗೂ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಐ ಗಿವ್ ಡೈರೆಕ್ಷನ್ಸ್. ಈ ನರೇಂದ್ರ ಕುಮಾರ್ ಅನ್ನೋ ಪಾರ್ಟಿ ಸುಮಾರು ವರ್ಷಗಳಿಂದ ಅಂಜನಾಪುರ ಉಪವಿಭಾಗದಲ್ಲೇ ಸೊಂಪಾಗಿ ಮೇಯ್ಕೊಂಡು ಕೂತಿದ್ದಾನೆ. ಆಸಾಮಿ ತುಂಬಾ ಬುದ್ಧಿವಂತ ಕಣ್ರಿ. ಎಲ್ಲ ವ್ಯವಹಾರಗಳನ್ನ ಡ್ರೈವರ್ನ ಇಟ್ಕೊಂಡು ಮಾಡಿಸ್ತಾನೆ. ಮೇಲಧಿಕಾರಿಗಳು ಇವನನ್ನ ಇಲ್ಲಿಂದ ಎಬ್ಬಿಸಿ ಕಳಿಸದಿದ್ದರೆ ಪಾಲಿಕೆ ಮರ್ಯಾದೆಯನ್ನ ಹರಾಜಾಕಿ ಬಿಡೋದಂತೂ ಸುಳ್ಳಲ್ಲ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್. ಸೂಕ್ಷ್ಮ ಹಾಗೂ ತೀಕ್ಷ್ಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ.